ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಕ್ಲಾಶ್ ಎಟ್ ದ ಕ್ಯಾಸಲ್ ಬಗ್ಗೆ ಮಾತಾಡೋದಾದ್ರೆ, ಇನ್ನೇನು ಇವತ್ತು ರಾತ್ರಿ ಕ್ಲಾಶ್ ಎಟ್ ದ ಕ್ಯಾಸಲ್ ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ. ಟೆಲಿವಿಷನ್ ಅಲ್ಲಿ ಇನ್ನೂ ಕೂಡ 9:15 ಅಂತ ತೋರಿಸ್ತಾ ಇದ್ದಾರೆ. ಸೊ 9:00 ಎಲ್ಲರೂ ಕೂಡ ಸೋನಿ 10 ನೋಡಿ ಆಗ ಬರ್ತಿರ್ಬೋದು. ಯಾಕಂದ್ರೆ ಗೂಗಲ್ ಅಲ್ಲಿ 12:15, ಇನ್ನೊಂದ್ ಕಡೆ 11:15, ಎಲ್ಲಾ ಕಡೆ ವಿಚಿತ್ರವಾದ ಟೈಮಿಂಗ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಸೋನಿ 10 ನಲ್ಲಿ 9:15 ಲೈವ್ ಆಗಿ ಬರುತ್ತೆ ಅಂತ ಟಿವಿಯಲ್ಲಿ ತೋರಿಸ್ತಾ ಇದ್ದಾರೆ. ನೋಡೋಣ ಯಾವಾಗ ಬರುತ್ತೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಂತ. ಮೊದಲನೇದಾಗಿ ಕ್ಲಾಶ್ ಎಟ್ ದ ಕ್ಯಾಸಲ್ ನ ಪ್ರೆಸ್ ಮೀಟ್ ಮುಗ್ದಿದೆ ಅಂತಾನೆ ಹೇಳ್ಬಹುದು. ಅಂದ್ರೆ ಪ್ರೀ ಶೋ ಮುಗ್ದಿದೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಗೈಸ್, ಆ ಒಂದು ಪ್ರೀ ಶೋಗೆನೆ ಎಷ್ಟು ಜನ ಕ್ರೌಡ್ ಬಂದಿದ್ರು ಅಂದ್ರೆ AEW ನ ಒಂದು ಶೋನ ನೋಡೋದಕ್ಕೂ ಕೂಡ ಅಷ್ಟೊಂದು ಜನ ಬಂದಿರೋದಿಲ್ಲ ಅಂತ ಅನ್ಕೋತೀನಿ. ಲಿಟ್ರಲಿ ಸಖತ್ತಾಗಿತ್ತು. ಇವನ್ ಕ್ರೌಡ್ ಟ್ರಿಪಲ್ ಎಚ್ ಅವರ ಥೀಮ್ ಸಾಂಗ್ ನು ಕೂಡ ಆಡ್ತಾ ಇರ್ತಾರೆ. ಅದನ್ನ ಕೇಳಿ ನಮ್ಮ ಟ್ರಿಪಲ್ ಎಚ್ ಅವರು ಸಖತ್ತು ಸಂತೋಷ ಕೂಡ ಪಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಕ್ರೌಡ್ ಇವತ್ತು ಪೈಪರ್ ನೆವಿನ್ ಅವ್ರಿಗಂತೂ ತುಂಬಾನೇ ಸಪೋರ್ಟ್ ಮಾಡ್ತಾ ಇತ್ತು. ಯಾಕಂದ್ರೆ ಪೈಪರ್ ನೆವಿನ್ ಅವರು UK ಇಂದಾನೆ ಬಿಲಾಂಗ್ ಆಗಿರೋದ್ರಿಂದ ಕ್ರೌಡ್ ಅಂತೂ ಪೈಪರ್ ನೆವಿನ್ ಅವರಿಗೆ ತುಂಬಾನೇ ಸಪೋರ್ಟ್ ಮಾಡಿ ಬೇಲಿ ಅವರಿಗೆ ಬೂ ಮಾಡ್ತಾ ಇತ್ತು ಅಂತಾನೆ ಹೇಳ್ಬಹುದು. ಇದಾದ್ಮೇಲೆ ನಮಗೆ AJ ಸ್ಟೈಲ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ. ನಮ್ಮ AJ ಸ್ಟೈಲ್ ಅವರು ಕೂಡ ಹೇಳ್ತಾರೆ, ನಾನು ಆ ರೀತಿ ರಿಟೈರ್ಮೆಂಟ್ ನಾಟಕ ಆಡಿದಕ್ಕೇನೆ ನನಗೆ ಇವತ್ತು ಚಾಂಪಿಯನ್ಶಿಪ್ ಸಿಕ್ಕಿರೋದು, ಸೊ ನಾನು ಗೆಲ್ತೀನಿ ಅಂತ ನಮ್ಮ AJ ಸ್ಟೈಲ್ ಅವರು ಹೇಳ್ತಾರೆ. ಅಂಡ್ ಅದಾದ್ಮೇಲೆ ನಮ್ಮ ಮೈಕಲ್ ಕೋಲ್ ಅವರು ಕೇಳ್ತಾರೆ AJ ಸ್ಟೈಲ್ ಅವರ ಬಳಿ, ನೀವೇನಾದ್ರೂ ನಾಳೆ ಮ್ಯಾಚ್ ಅಲ್ಲಿ ಐ ಕ್ವಿಟ್ ಅಂತ ಹೇಳಿದ್ರೆ ನೆಕ್ಸ್ಟ್ ನಿಮಗೆ ಏನು ಅಂತ ಕೇಳಿದಾಗ ನಮ್ಮ AJ ಸ್ಟೈಲ್ ಅವರು ಹೇಳೋದಕ್ಕಿಂತ ಮುಂಚೆ ಇಡೀ ಕ್ರೌಡ್ TNA ಅಂತ ಚಾನ್ಸ್ ಗಳನ್ನ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಅದಕ್ಕೆ ನಮ್ಮ AJ ಸ್ಟೈಲ್ ಅವರು ಹೇಳ್ತಾರೆ, ನಾವು ಆ ಒಂದು ವಿಚಾರನ, ಆ ಒಂದು ರೋಡ್ ನ ಆಮೇಲೆ ಕ್ರಾಸ್ ಮಾಡೋಣ, ಬಟ್ ನಾಳೆ ನಾನು ಗೆಲ್ತೀನಿ ಅಂತ ನಮ್ಮ AJ ಸ್ಟೈಲ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಲಿಟ್ರಲಿ ಗೈಸ್, ನಮ್ಮ ಕೋಡಿ ರೋಡ್ಸ್ ಅವರು ಜನಗಳ ಮೇಲೇನೆ ಬಿದ್ದ್ಬಿಡ್ತಾರೆ ಅಂತಾನೆ ಹೇಳ್ಬಹುದು. ಜನಗಳ ಮಧ್ಯೆ ಒಂಥರ ಈಜಾಡ್ತಾ ಇರ್ತಾರೆ ನಮ್ಮ ಕೋಡಿ ರೋಡ್ಸ್ ಅವರು. ಅದಾದ್ಮೇಲೆ ಮೇಲ್ಗಡೆ ಬಂದ್ಬಿಟ್ಟು ಎಲ್ಲರನ್ನು ಕೂಡ ಹೊಗಳಿ ಹಾಕ್ತಾರೆ. ಅಂಡ್ ಅದಾದ್ಮೇಲೆ AJ ಸ್ಟೈಲ್ ಅವರ ಮೇಲೂ ಕೂಡ ಹೇಳಿ, ನಾನು ಕೂಡ AJ ಸ್ಟೈಲ್ ಅವರ ಬಾಯಲ್ಲಿ ಐ ಕ್ವಿಟ್ ಅಂತ ಹೇಳಿಸ್ತೀನಿ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳ್ತಾರೆ. ಇದಾದ್ಮೇಲೆ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಆಫ್ ಕೋರ್ಸ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗಂತೂ ಕ್ರೌಡ್ ಸಖತ್ತು ಚಿಯರ್ ಮಾಡ್ತಾ ಇರುತ್ತೆ ಅಂತಾನೆ ಹೇಳ್ಬಹುದು. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ನನಗೆ ಇದು ಎರಡನೇ ಚಾನ್ಸ್, ಸೊ ಎರಡನೇ ಚಾನ್ಸ್ ಅಲ್ಲಿ ನಾನು ಆಫ್ ಕೋರ್ಸ್ ಚಾಂಪಿಯನ್ಶಿಪ್ ನ ಗೆಲ್ತೀನಿ ಅಂತ. ಅದಾದ್ಮೇಲೆ ನಮಗೆ ಡೇಮಿಯನ್ ಪ್ರಿಸ್ಟ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಡೇಮಿಯನ್ ಪ್ರಿಸ್ಟ್ ಅವ್ರಿಗಂತೂ ಕ್ರೌಡ್ ಫುಲ್ ಬೂಮ್ ಆಗ್ಬಿಡುತ್ತೆ. ಲಿಟ್ರಲಿ ಗೈಸ್, ನಾಳೆ ಈ ಒಂದು ಮ್ಯಾಚ್ ಅಲ್ಲಿ ಕ್ರೌಡ್ ರಿಯಾಕ್ಷನ್ ಡೇಮಿಯನ್ ಪ್ರಿಸ್ಟ್ ಅವ್ರಿಗೆ ಮಾತ್ರ ಸಖತ್ತು ಕೆಡ್ತಾಗಿರುತ್ತೆ ಅಂತಾನೆ ಹೇಳ್ಬಹುದು. ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಹೇಳ್ತಾರೆ, ಜಡ್ಜ್ಮೆಂಟ್ ಡೇ ಇಲ್ಲ ಅಂದಿದ್ರು ಕೂಡ ನಾನು ಗೆಲ್ತಾ ಇದ್ದೆ, ಅಂಡ್ ಅವ್ರು ಇದ್ದಿದ್ರು ಕೂಡ ಇಲ್ಲದೆ ಇದ್ರು ಕೂಡ ನನಗೆ ಯಾವುದೇ ರೀತಿಯ ವ್ಯತ್ಯಾಸ ಆಗೋದಿಲ್ಲ. ಅವ್ರಿಲ್ಲ ಅಂದ್ರೂ ಕೂಡ ನಾನು ಗೆಲ್ತೀನಿ. ಅವ್ನು ಬರೀ 5 ನಿಮಿಷ ಚಾಂಪಿಯನ್ ಆಗಿದ್ದ, ನಾನು ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಮಾಡಿ ಚಾಂಪಿಯನ್ ಆಗಿದ್ದೀನಿ. ಆಫ್ ಕೋರ್ಸ್ ತುಂಬಾ ಜನ ಮನಿ ಇನ್ ದ ಬ್ಯಾಂಕ್ ನ ಗೆದ್ಬಿಟ್ಟು ಕ್ಯಾಶ್ ಇನ್ ಮಾಡಿ ಚಾಂಪಿಯನ್ ಆಗಿದ್ದಾರೆ ಅಂತ ನಮ್ಮ ಡೇಮಿಯನ್ ಪ್ರಿಸ್ಟ್ ಅವರು ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳ್ತಾರೆ, ನನ್ನ ಒಂದು ಆ 5 ನಿಮಿಷದ ಚಾಂಪಿಯನ್ಶಿಪ್ ರೈನ್ನೇ ಜನಗಳು ಜಾಸ್ತಿ ಮಾತಾಡ್ತಾರೆ ನಿನ್ನ ಈ ಒಂದು ಚಾಂಪಿಯನ್ಶಿಪ್ ರೈನಿಗಿಂತ ಅಂತ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಡೇಮಿಯನ್ ಪ್ರಿಸ್ಟ್ ಅವ್ರನ್ನ ರೋಸ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಅಂಡ್ ಫೈನಲಿ ಹೇಳ್ತಾರೆ, ನಾನು ಫ್ಯೂಚರ್ ಚಾಂಪಿಯನ್, ನಾಳೆ ನಾನು ಚಾಂಪಿಯನ್ ಆಗ್ತೀನಿ ಅಂತ. ಓವರ್ ಆಲ್ ಗಾಯ್ಸ್, ಪ್ರೆಸ್ ಮೀಟ್ ಮಾತ್ರ ಸಾಕಾಗಿತ್ತು. ಕ್ರೌಡ್ ರಿಯಾಕ್ಷನ್ ಮಾತ್ರ ಚಿಂದಿ ಆಗಿತ್ತು. ನೋಡೋಣ ನಾಳೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಮ್ಯಾಚ್ ಆಗ್ಬೇಕಾದ್ರೆ ಏನೇನಾಗುತ್ತೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆನೇ. ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಅನೌನ್ಸ್ಮೆಂಟ್ ಏನಪ್ಪಾ ಅಂದ್ರೆ, ನಾನು ನಾಳೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಬ್ರೋಕನ್ ಡ್ರೀಮ್ಸ್ ನ ತಗೊಂಡು ಬರ್ತೀನಿ ಅಂತ. ಗಾಯ್ಸ್, ಇದರಿಂದ ಗೊತ್ತಾಗ್ತಿರೋದೇನಪ್ಪಾ ಅಂದ್ರೆ, ಪ್ರಾಬಬ್ಲಿ ಗಾಯ್ಸ್ ನಾಳೆ ನಮಗೆ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರ ಬ್ರೋಕನ್ ಡ್ರೀಮ್ಸ್ ಥೀಮ್ ಸಾಂಗ್ ನೋಡೋದಕ್ಕೆ ಸಿಗ್ಬಹುದು. ಲಿಟ್ರಲಿ ಗಾಯ್ಸ್, ಈ ರೀತಿ ಏನಾದ್ರೂ ಆದ್ರೆ ಚೆನ್ನಾಗಿರುತ್ತೆ. ಕಳೆದ ಬಾರಿ ಕ್ಲಾಶ್ ಎಟ್ ದ ಕ್ಯಾಸಲ್ ಕೂಡ ನಮಗೆ ಬ್ರೋಕನ್ ಡ್ರೀಮ್ ಥೀಮ್ ಸಾಂಗ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಒಂದು ಫುಟೇಜ್ ಮಾತ್ರ ಹಾಕಿ ಡ್ರೂ ಮ್ಯಾಕೆಂಟೈರ್ ಅವರು ತಮ್ಮ ನಾರ್ಮಲ್ ಥೀಮ್ ಸಾಂಗ್ ಅಲ್ಲೇ ಎಂಟ್ರಿನ ಮಾಡಿದ್ರು. ಬಟ್ ಈ ಬಾರಿ WWE ಅವರು ಆ ರೀತಿ ಮಾಡ್ದಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಇಡೀ ಬ್ರೋಕನ್ ಡ್ರೀಮ್ ಥೀಮ್ ಸಾಂಗ್ ಅಲ್ಲೇ ಎಂಟ್ರಿ ಮಾಡಿಸಿದ್ರೆ ಲಿಟ್ರಲಿ ಗೈಸ್ ಸಕ್ಕತ್ತಾಗಿರುತ್ತೆ. ನೋಡೋಣ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಹೇಳಿದ್ದಾರೆ. ಅಂಡ್ ಇದಾದ್ಮೇಲೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರಿಸ್ಟ್ ಅವರ ಮ್ಯಾಚ್ ನಾಳಿನ ಕ್ಲಾಶ್ ಎಟ್ ದ ಕ್ಯಾಸಲ್ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲಿ ಮೈನ್ ಇವೆಂಟ್ ಕೂಡ ಆಗುತ್ತಂತೆ. ಸೊ ಮೈನ್ ಇವೆಂಟ್ ನು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್
ಮ್ಯಾಕೆಂಟೈರ್ ಅವರು ರಿವೀಲ್ ಮಾಡಿದ್ದಾರೆ. ನೋಡೋಣ ಈ ಒಂದು ಮೇನ್ ಇವೆಂಟ್ ಅಲ್ಲಿ ಹ್ಯಾಪಿಯಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಗೆಲ್ತಾರ ಅಥವಾ CM ಪಂಕ್ ಅವ್ರೇನಾದ್ರೂ ಬಂದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಸೋಲಿಸ್ತಾರ ಅಂತ. ಯಾಕಂದ್ರೆ ರೀಸೆಂಟ್ ಆಗಿ ಬರ್ತಿರೋ ಫೋಟೋ ಮುಖಾಂತರ ನಮ್ಮೆಲ್ಲರಿಗೂ ಕೂಡ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ CM ಪಂಕ್ ಅವರು ಈಗಾಗಲೇ ಸ್ಕಾಟ್ಲ್ಯಾಂಡ್ ಅಲ್ಲಿ ಇದ್ದಾರೆ ಅಂತ ನೀವಿಲ್ಲಿ ನೋಡ್ತಾ ಇರಬಹುದು. ನಮ್ಮ CM ಪಂಕ್ ಅವ್ರನ್ನ ಸ್ಕಾಟ್ಲ್ಯಾಂಡ್ ಅಲ್ಲಿ ಸ್ಪಾಟ್ ಮಾಡಲಾಗಿದೆ. ಸೊ WWE ಅವರು ಗೈಸ್ ಎರಡು ರೀತಿ ಆಂಗಲ್ ನ ತಯಾರು ಮಾಡಿ ಇಟ್ಕೊಂಡಿದ್ದಾರೆ. ಒಂದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ ಆದ್ಮೇಲೆ ನಮಗೆ CM ಪಂಕ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗಬಹುದು, ಅಥವಾ ನಮ್ಮ CM ಪಂಕ್ ಅವರ ಎಂಟ್ರಿ ಮಾಡಿಸಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನು ಕೂಡ ಸೋಲಿಸಬಹುದು. ನೋಡೋಣ ಗೈಸ್ ಈ ಎರಡರಲ್ಲಿ ಯಾವ ರೀತಿ ಎಂಡಿಂಗು ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂತ. ಎರಡು ಎಂಡಿಂಗ್ ಆದ್ರೂ ಕೂಡ ಸ್ಟೋರಿ ಮಾತ್ರ ಸಖತ್ತಾಗಿರುತ್ತೆ. ನಿಮ್ಗೇನ್ ಅನ್ಸುತ್ತೆ, ಯಾವ ಎಂಡಿಂಗ್ ನೋಡೋದಕ್ಕೆ ಸಿಗುತ್ತೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಕ್ಲಾಶ್ ಎಟ್ ದ ಕ್ಯಾಸಲ್ ನ ಪ್ರೆಡಿಕ್ಷನ್ ವಿಡಿಯೋನು ಕೂಡ ನಾನು ಆಗಾಗಲೇ ಅಪ್ಲೋಡ್ ಮಾಡಿದ್ದೀನಿ. ಖಂಡಿತವಾಗ್ಲೂ ಹೋಗಿ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ. ಚಾನಲ್ ತುಂಬಾ ಡೌನ್ ಅಲ್ಲಿ ನಡೀತಾ ಇದೆ ಗಾಯ್ಸ್, ಶೋ ಬೇರೆ ಬರ್ತಾ ಇದೆ. ಈ ಟೈಮಲ್ಲಿ ನಿಮ್ಮ ಸಪೋರ್ಟ್ ಬೇಕು. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಕೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.